ಈ ನಾಟಕ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ನಾನು ಸವಾಲಾಗ್ತೇನೆ. ನಿಮಗೆ ತಾಕತ್ತಿದ್ರೆ ನಿಮ್ಮ ಹತ್ರ ದಾಖಲೆ ಬಿಡುಗಡೆ ಮಾಡತಕ್ಕಂತ ಧೈರ್ಯ ಇದ್ರೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ 43 ಗ್ರಾಮಗಳದು, ಪುತ್ತೂರು ನಗರಸಭೆಯ 31 ವಾರ್ಡ್ ಇದ್ದು, ವಿಟ್ಲ ಪಟ್ಟಣ ಪಂಚಾಯತ್ ಇದ್ದು, ನೀವು ಮೂರು ವರ್ಷ 3 ತಿಂಗಳಲ್ಲಿ ಏನು ಮಾಡಿದ್ದೀರಿ ಅಂತಕ್ಕಂಥ ಪಟ್ಟಿಯನ್ನು ಬಿಡುಗಡೆ ಮಾಡಿ. ಗ್ರಾಮ ಗ್ರಾಮ ಕುತ್ಕೊಂಡು ಚರ್ಚೆ ಮಾಡೋಣ. ನಾವು ಏನು ಸಂಜೀವ ಮಠಂದೂರ್ ಅವರು 5 ವರ್ಷ MLA ಇದ್ದಾಗ ನಾವೇನು ತಂದಿದ್ದೀವಿ 2,000 ಕೋಟಿ ಅನ್ನೋದನ್ನು ನಾವು ಹೇಳ್ತೀವಿ. ತಾಕತ್ತುಂಟ ನಿಮಗೆ? ಭಾರಿ ತಾಕತ್ತಿನ ಬಗ್ಗೆ ಮಾತಾಡ್ತಿರಲ್ಲ ನೀವು. ಭಾರಿ ದಾಖಲೆ ಬಿಡುಗಡೆ ಮಾಡೋರಲ್ಲ. ತಾಕತ್ತಿದ್ರೆ ನೀವು 3 ವರ್ಷ 3 ತಿಂಗಳಲ್ಲಿ ತಂದಿರತಕ್ಕಂತ ಅನುದಾನದ ದಾಖಲೆಯನ್ನು ಬಿಡುಗಡೆ ಮಾಡಿ. ಯಾವುದೋ ಒಂದು ದಿವಸ ಮಳೆ ಬಂದಾಗ ಕೊಟ್ಟಿಡ್ಕೊಂಡು ಯಾವುದೋ ರೋಡ್ನಲ್ಲಿ ರೀಲ್ ಮಾಡೋದಲ್ಲ. ತಾಕತ್ತಿದ್ರೆ ನಿಮ್ಮ ಅಧಿಕಾರಿಗಳನ್ನ ಬಿಟ್ಟು ಯಾವ ರೋಡ್ನಲ್ಲಿ ಜಾಸ್ತಿ ಗುಂಡಿ ಬಿದ್ದಿದೆ ಅಂತ ಹೇಳಿ ಆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡಿ. ಊರಿನಲ್ಲಿ ಕಾಂಗ್ರೆಸ್ನ ಭ್ರಷ್ಟ ಶಾಸಕರನ್ನ, ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ, ದೇಶದಲ್ಲಿ ಭ್ರಷ್ಟ ಆಗಿರ್ತಕ್ಕಂಥ ಮತಭ್ರಮಣೆಯಾಗಿರ್ತಕ್ಕಂಥ ಡೋಂಗಿ ಕಾಂಗ್ರೆಸ್ ಅನ್ನ ಕಿತ್ತು ಹಾಕುವವರೆಗೆ ಬಿಜೆಪಿ ವಿರಮಿಸುವುದಿಲ್ಲ. ಮಾತಾಕಿ ಮಾತಾಕಿ ಪುತ್ತೂರು ಮಂಡಲದ ವತಿಯಿಂದ ನಡೆಯುತ್ತಿರ್ತಕ್ಕಂಥ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಂತ್ ಶೆಟ್ಟಿ ಉಜಿರೇಮಾರ್ ಅವರೇ, ವಿಧಾನಸಭಾ ಕ್ಷೇತ್ರದ ಪ್ರಭಾರಿಗಳು, ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುನಿಲ್ ಆಳ್ವ ಅವರೇ, ಇನ್ನೊಬ್ಬರು ಜಿಲ್ಲೆಯ ಉಪಾಧ್ಯಕ್ಷರು ಇದೇ ವಿಧಾನಸಭಾ ಕ್ಷೇತ್ರದ ಪ್ರಸನ್ನ ಮಾರ್ತಾ ಅವರೇ, ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿದ್ಯಾಗೌರಿ ಅವರೇ, ಈ ವಿಧಾನಸಭಾ ಕ್ಷೇತ್ರದ ಪ್ರಮುಖರಾಗಿರ್ತಕ್ಕಂಥ ಸಾಜಾ ರಾಧಾಕೃಷ್ಣ ಅವರೇ, ಅಪ್ಪಯ್ಯ ಮಂಜನ್ ಅವರೇ, ಜೀವಂದರ್ ಜೈನ್ ಅವರೇ, ರಾಜ್ಯದ ಒಬಿಸಿ ಮೋರ್ಚಾದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿ ನಾರಾಯಣ ಅವರೇ, ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರೇ, ಎಲ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ, ಇವತ್ತು ನಾವು ಎಲ್ಲರೂ ಕೂಡ ವರಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಇರಬೇಕಿತ್ತು. ಆದ್ರೆ ದುರಂತ ಏನು ಅಂತಂದ್ರೆ 3 ವರ್ಷ 3 ತಿಂಗಳ ಹಿಂದೆ ಈ ರಾಜ್ಯಕ್ಕೆ ಒಂದು ಭ್ರಷ್ಟ ಸರ್ಕಾರದ ಪ್ರತಿಷ್ಠಾಪನೆ ಆಯಿತು. ಈ ಸರ್ಕಾರಕ್ಕೆ ಎಷ್ಟು ಅಹಂಕಾರ ಇದೆ ಅಂತಂದ್ರೆ, ಎಷ್ಟು ಬಂಡತನ ಇದೆ ಅಂತಂದ್ರೆ, ಸರ್ಕಾರದ ಮಂತ್ರಿ ಒಬ್ಬ 187 ಕೋಟಿ ಹಗರಣದ ಪಾತ್ರಧಾರಿಯಾಗಿ ಅವರದೇ ಮುಖ್ಯಮಂತ್ರಿ, ಅವರದೇ ಸಚಿವ ಸಂಪುಟದಿಂದ ಕಿತ್ತಾಕಿದ್ರೆ, 1 ವರ್ಷದ ನಂತರ ಬಂದಿರತಕ್ಕಂತ ಇನ್ನೊಬ್ಬ ಮುಖ್ಯಮಂತ್ರಿ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ತಾರೆ. ಅಂತ ಭ್ರಷ್ಟ ಮಂತ್ರಿಯನ್ನ ಕಿತ್ತು ಹಾಕಿ ಅಂತೇಳಿ ವಿರೋಧ ಪಕ್ಷದವರು ಈ ರಾಜ್ಯದ ಪ್ರಜೆಗಳು ಕೇಳಿದ್ರೆ, ಅವರು ದಲಿತ ಅಂತಕ್ಕಂಥ ಕಾರ್ಡ್ ಅನ್ನು ಯೂಸ್ ಮಾಡ್ತಕ್ಕಂಥ ದುಷ್ಟತನವನ್ನು ತೋರ್ತಾರೆ. ಅಂದ್ರೆ ಭಾರತದ ಸಂವಿಧಾನ ಯಾರಿಗಾದ್ರೂ ಭ್ರಷ್ಟಾಚಾರ ಮಾಡಲಿಕ್ಕೆ ಜಾತಿ ಅಧಿಕಾರ ಕೊಟ್ಟಿದ? ಅಥವಾ ಇಡೀ ದಲಿತ ಸಮುದಾಯಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಒಬ್ಬ ಭ್ರಷ್ಟನನ್ನ ಜಾತಿಯ ಹೆಸರಲ್ಲಿ ಗುರುತಿಸ್ತಕ್ಕಂಥ ಬಂಡತನವನ್ನ ಈ ಕಾಂಗ್ರೆಸ್ ತೋರಿಸ್ತಾ ಇದೆ. 89 ಕೋಟಿ 62 ಲಕ್ಷ ಬೇರೆ ಅಕೌಂಟಿಗೆ ಹೋಗಿದೆ ಅಂತೇಳಿ ವಿಧಾನಸೌಧದ ಫ್ಲೋರ್ ನಲ್ಲಿ ಒಪ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಯಾವ ಆಧಾರದಲ್ಲಿ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ಸೇರ್ಪಡೆ ಮಾಡಿದ್ದೀರಿ ನೀವು? ಇನ್ನೂ ಕೂಡ 46 ಕೋಟಿ ದುಡ್ಡು ರಿಕವರಿ ಆಗ್ಲಿಕ್ಕೆ ಬಾಕಿ ಇದೆ. ಹಗರಣದಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಡೆತ್ ನೋಟ್ ನ ಆಧಾರದಲ್ಲಿ 14 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ
13ನೇ ಆರೋಪಿ ನನಗೆ ನಾಗೇಂದ್ರ ಅವರಿಗಿಂತ ಜೀವ ಬೆದರಿಕೆ ಇದೆ ಅಂತಕ್ಕಂಥದ್ದನ್ನು ಕೋರ್ಟ್ ಮುಂದೆ ಹೇಳ್ತಾರೆ. ಇಂಥ ದುಷ್ಟರನ್ನ, ಇಂಥ ಭ್ರಷ್ಟಾಚಾರಿಗಳನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ವಿಧಾನ ಸಭೆ ಅಧಿವೇಶನವನ್ನ, ವಿಧಾನ ಪರಿಷತ್ನ ಅಧಿವೇಶನ ನಡೆಯದಂತೆ ಷಡ್ಯಂತ್ರ ಮಾಡಿದ್ದೀರಿ ನೀವು. ವಾಲ್ಮೀಕಿ ನಿಗಮದ ಅಫಿಷಿಯಲ್ ಅಕೌಂಟಿನಿಂದ 45-50ರಷ್ಟು ಫೇಕ್ ಅಕೌಂಟ್ಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀರಿ ಅಂತಾದ್ರೆ ಈ ರಾಜ್ಯದಲ್ಲಿ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಎಷ್ಟು ಫೇಕ್ ಇರಬೇಕು? ಇದರ ದಾಖಲೆಯನ್ನು ಯಾರು ಕೊಡೋದು? ₹1 ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಶಿವಕುಮಾರ್ ಅವರು ಏನ್ ಕೊಚ್ಕೊಳ್ತಾರಲ್ಲ, ಹೇಳಿ 89,62,62 ಹಗರಣ ಆಗಿದೆ ಅಂತೇಳಿ ವಿಧಾನಸಭೆಯ ಫ್ಲೋರ್ ನಲ್ಲಿ ಒಪ್ಕೊಂಡಿರ್ತಕ್ಕಂಥ ನೀವು ಯಾರು ನಾಗೇಂದ್ರನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದು? ನಿಮಗೆ ಕಾನೂನಿನ ಬಗ್ಗೆ ಗೌರವ ಉಂಟಾ? ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದೆ? ನಿಮಗೆ ಆರೋಪಿ ನಾಗೇಂದ್ರನನ್ನ ಕೋರ್ಟ್ ನೀನ್ ರಾಜ್ಯ ಬಿಟ್ಟು ಹೋಗಬಾರದು ಅಂತ ಹೇಳಿದ್ರೆ ಮಂತ್ರಿ ಮಾಡಬೇಕು ಅಂತೇಳಿ 2 ಸಲ ದೆಹಲಿಗೆ ಹೋಗಿ ಬಂದ್ರು. ನಿಮಗೆ ಕಾನೂನಿನ ಬಗ್ಗೆ ಗೌರವ ಉಂಟಾ? ನಿಮಗೆ ಪಾರ್ಲಿಮೆಂಟ್ ನಲ್ಲಿ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ನಾಟಕ ಮಾಡ್ತೀರಿ. ನಿಮ್ ಪಾರ್ಟಿಯ ನಾಟಕ ಪಾರ್ಟಿ ಆಗಿದೆ ಇವತ್ತು. ದೇಶದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಅಂತಕ್ಕಂಥ ಸುಳ್ಳು ಡೋಂಗಿ ಮಾತುಗಳನ್ನು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಅಂತಕ್ಕಂಥ ಸುಳ್ಳು ಹೇಳ್ತೀರಿ. ರಾಜ್ಯದಲ್ಲಿ ಭ್ರಷ್ಟರನ್ನ ಮಂತ್ರಿ ಮಾಡಿದ್ರೆ ನಿಮ್ಮ ಸುಳ್ಳು ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ ಮೊನ್ನೆ ಸ್ವಾತಂತ್ರ್ಯ ದಿನದ ದಿವಸ ಒಂದೇ ಮಾತರಂ ಗೆಡ್ಡ ಹಾಕಿದ್ರಿ ನೀವು. ಸ್ವಾತಂತ್ರ್ಯ ಬಂದಿದ್ದು ಒಂದೇ ಮಾತರಮನ್ನು ಬಿಟ್ಟ ಗಾಂಧಿ ಆದಿಯಾಗಿ ಈ ದೇಶದ ಕ್ರಾಂತಿಕಾರಿಗಳು ಒಂದೇ ಮಾತರಂ ಅಂತಕ್ಕಂಥ ಘೋಷಣೆ ಕೂಗಿಕೊಂಡೇ ಸ್ವಾತಂತ್ರ್ಯವನ್ನ ತಂದಿದ್ದು. ಆ ಸ್ವಾತಂತ್ರ್ಯದ ಕಾರಣಕ್ಕೆ ಸಂವಿಧಾನ ರಚನೆಯಾಗಿದ್ದು. ಅದೇ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ನಾಟಕ ಮಾಡಿಕೊಂಡು ಇವತ್ತು ಒಂದೇ ಮಾತರಿಗೆ ವಿರೋಧ ಇದೆ. ನಿಮ್ಮ ಪಕ್ಷಕ್ಕೆ ದೇಶದ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ಬಗ್ಗೆ ಶ್ರದ್ಧೆ ಇಲ್ಲ ನಿಮಗೆ. ಈ ರಾಜ್ಯದ ಜನ ನಿಮ್ಮ ಸುಳ್ಳು ಭರವಸೆಗಳನ್ನು ನಂಬಿ 136 ಸೀಟ್ ಕೊಟ್ಟು ಗೆಲ್ಲಿಸಿದ್ರೆ ಇವತ್ತು ಭ್ರಷ್ಟರನ್ನ ನೀವು ಮಂತ್ರಿ ಮಾಡ್ತೀರಿ. ಇವತ್ತು ಭ್ರಷ್ಟಾಚಾರ ಚರ್ಚೆ ಆದ್ರೆ ನಮಗೆ ತೊಂದರೆ ಆಗ್ತದೆ. ನಾವು ಮಾಡಿರ್ತಕ್ಕಂಥ ಭ್ರಷ್ಟತೆ ಹೊರಗಡೆ ಬರುತ್ತದೆ ಅಂತೇಳಿ ವಿಧಾನಸಭೆ ನಡೀತಿರಬೇಕಾದ್ರೆ ನಿಮ್ದೇ ಇಲಾಖೆ, ನಿಮ್ದೇ ಸರ್ಕಾರ ಚಾಮರಾಜನಗರದಲ್ಲಿ ರೈತರನ್ನ ಎನ್ಕೌಂಟರ್ ಮಾಡ್ತೀರಿ ನೀವು. ನಾಗೇಂದ್ರನ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಿ ಅಂತ ಕೇಳಿದ್ರೆ ಬರದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅನ್ನುವ ರೀತಿಯಲ್ಲಿ ವಿಧಾನಸಭೆಯ ಚರ್ಚೆಯ ಅಲ್ಲಿ ನಡೀತಕ್ಕಂಥ ಅಲ್ಲಿ ಉತ್ತರ ಕೊಡಬೇಕಾದವರು ಜಾರ್ಕೊಳ್ತೀರಿ ನೀವು. ನಿಮ್ಮ ಪಾರ್ಟಿಗೇನೋ ಒಂದು ಪಾರ್ಟಿಯು ಡೋಂಗಿ ಹೇಳ್ಕೊಂಡು ಬದುಕೋದು, ನಿಮ್ಮ ಸರ್ಕಾರ ಭ್ರಷ್ಟತೆಯನ್ನ ಮಾಡ್ಕೊಂಡು ಬದುಕೋದು. ಹೋಗ್ಲಿ, ನಿಮ್ಮ ಪಾರ್ಟಿಯಿಂದ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರಾದ್ರೂ ಸರಿ ಇದ್ದಾರ ಅಂತಂದ್ರೆ ಅವ್ರು ಅದಕ್ಕಿಂತ ದೊಡ್ಡ ನಾಟಕ ಮಾಡ್ಲಿಕ್ಕೆ ಹೊರಟಿದ್ದಾರೆ. ದಿನ ಬೆಳಿಗ್ಗೆ ಎದ್ರೆ ಸುಳ್ಳು ಹೇಳೋದು, ಅಭಿವೃದ್ಧಿ ಮಾಡಿದ್ದೀನಿ ಅಂತಕ್ಕಂಥ ಕತೆ ಕಟ್ಟೋದು. ಏನಾದ್ರೂ ಸತ್ಯವನ್ನ ನಿಮಗೆ ಓಟ್ ಹಾಕಿರ್ತಕ್ಕಂಥ ಜನರು ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ತಾಕತ್ತಿನ ಬಗ್ಗೆ ಮಾತಾಡೋದು, ನಿಮ್ಮ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ಧಮಕಿ ಹಾಕೋದು. ಈ ನಾಟಕ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ನಾನು ಸವಾಲು ಹಾಕ್ತೇನೆ. ನಿಮಗೆ ತಾಕತ್ತಿದ್ರೆ ನಿಮ್ಮ ಹತ್ರ ದಾಖಲೆ ಬಿಡುಗಡೆ ಮಾಡ್ತಕ್ಕಂಥ ಧೈರ್ಯ ಇದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ 43 ಗ್ರಾಮಗಳದು, ಪುತ್ತೂರು ನಗರಸಭೆಯ 31 ವಾರ್ಡ್ ಇದ್ದು, ವಿಟ್ಲಪಟ್ಟಣ ಪಂಚಾಯತ್ ಇದ್ದು, ನೀವು ಮೂರು ವರ್ಷ 3 ತಿಂಗಳಲ್ಲಿ ಏನು ಮಾಡಿದ್ದೀರಿ ಅಂತಕ್ಕಂಥ ಪಟ್ಟಿಯನ್ನು ಬಿಡುಗಡೆ ಮಾಡಿ ಗ್ರಾಮ ಗ್ರಾಮ ಕುತ್ಕೊಂಡು ಚರ್ಚೆ ಮಾಡೋಣ. ನಾವು ಏನು
ಸಂಜೀವ ಮಠಂದೂರ್ ಅವರು 5 ವರ್ಷ MLA ಇದ್ದಾಗ ನಾವೇನು ತಂದಿದ್ದೀವಿ 2,000 ಕೋಟಿ ಅನ್ನೋದನ್ನು ನಾವು ಹೇಳ್ತೀವಿ. ತಾಕತ್ತುಂಟ ನಿಮಗೆ? ಭಾರಿ ತಾಕತ್ತಿನ ಬಗ್ಗೆ ಮಾತಾಡ್ತಿರಲ್ಲ ನೀವು. ಭಾರಿ ದಾಖಲೆ ಬಿಡುಗಡೆ ಮಾಡೋರಲ್ಲ. ತಾಕತ್ತಿದ್ರೆ ನೀವು 3 ವರ್ಷ 3 ತಿಂಗಳಲ್ಲಿ ತಂದಿರತಕ್ಕಂತ ಅನುದಾನದ ದಾಖಲೆಯನ್ನು ಬಿಡುಗಡೆ ಮಾಡಿ. ನಿಮ್ಮ ನಾಟಕಕ್ಕೆ ಹಿನ್ನೆಲೆ ಹೇಳಲಿಕ್ಕೆ ನಿಮ್ಮ ಪಾರ್ಟಿಯ ಕೆಲವರಿದ್ದಾರೆ ಇಲ್ಲಿ. ಅಧಿಕಾರದ ಮನದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ಲಜ್ಜುಜೀವಿಗಳ ಪ್ರೇರಣೆಯಲ್ಲಿ ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಜಗತ್ತಿಗೆ ನಾಯಕತ್ವ ಕೊಡ್ತಕ್ಕಂಥ ಈ ದೇಶದ ಭಾರತ ಸರ್ಕಾರವನ್ನು ಅವಹೇಳನ ಮಾಡೋದು, ಬಿಜೆಪಿ ಬಗ್ಗೆ, ಈ ದೇಶದ ಒಳ್ಳೆತನದ ಬಗ್ಗೆ ಕಟ್ಟುಕತೆ ಕಟ್ಟೋದು, ಒಂದೇ ಮಾತರಮ್ಮನಂತ ವಿಚಾರಗಳಿಗೆ ಕಾನೂನು ಇದ್ರೂ ಕೂಡ ಕಾನೂನಿನ ವಿರುದ್ಧ ಮಾತಾಡೋದು, ನೀವು ಆ ಅಮಲಲ್ಲಿದ್ರೆ ಅಥವಾ ಮೆದುಳಿಲ್ಲದೆ ಖಾಲಿ ಅಂತ ಇದ್ರೆ ಅಂತ ಅಮಲ್ಕಾಲಿಗಳು ಇಂಥ ನಾಟಕದ ಶಾಸಕರು ನಿಮಗೆ ತಾಕತ್ತಿದ್ರೆ ಭಾರಿ ರೀಲ್ ಮಾಡ್ತಿರಲ್ಲ ಶಾಸಕರೇ, ಭಾರಿ ರೀಲ್ ಮಾಡ್ತಿರಲ್ಲ ನೀವು. ನಿಮಗೆ ಭಾರಿ ತಾಕತ್ತಿದೆ ಅಲ್ಲ. ನಿಮಗೆ ರೀಲ್ ಮಾಡೋ ತಾಕತ್ತಿದ್ರೆ ವೃದ್ಧಾಪ್ಯ ವೇತನವನ್ನ ಕಡಿತ ಮಾಡಿದಿರಲ್ಲ, ಆ ವೃದ್ಧರ ಹತ್ರ ಹೋಗಿ ರೀಲ್ ಮಾಡಿ, ವೃದ್ಧಾಪ್ಯ ವೇತನವನ್ನ ಕಡಿತ ಮಾಡಿ ನಾನು ಭಾರಿ ತಾಕತ್ತಿನವನಂತ ತೋರಿಸಿ. ನಾಟಕ ಮಾಡೋದನ್ನು ಬಿಟ್ಟು, ರೀಲ್ ಮಾಡೋದನ್ನು ಬಿಟ್ಟು ಡಿಪಾರ್ಟ್ಮೆಂಟ್ ಓಡಾಡಿ ನಮ್ಮ ಊರಿಗೆ ಅನುದಾನವನ್ನು ತನ್ನಿ. ಯಾವುದೋ ಒಂದು ದಿವಸ ಮಳೆ ಬಂದಾಗ ಕೊಟ್ಟಿಡ್ಕೊಂಡು ಯಾವುದೋ ರೋಡ್ನಲ್ಲಿ ರೀಲ್ ಮಾಡೋದಲ್ಲ. ತಾಕತ್ತಿದ್ರೆ ನಿಮ್ಮ ಅಧಿಕಾರಿಗಳನ್ನ ಬಿಟ್ಟು ಯಾವ ರೋಡ್ನಲ್ಲಿ ಜಾಸ್ತಿ ಗುಂಡಿ ಬಿದ್ದಿದೆ ಅಂತ ಹೇಳಿ ಆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡಿ. ನೀವು ನನಗೆ ಒಳ್ಳೆತನ ಪಾಠ ಮಾಡ್ತೀರಿ. ಏನೋ ನಮ್ಮಲ್ಲೇ ಇದ್ರಿ, ಏನೋ ಕೆಲವು ಒಳ್ಳೆತನ ಇದೆ ಅಂತ ಭಾವಿಸಿದ್ವಿ. ಇವಾಗ ನೋಡಿದ್ರೆ ಅದೆಲ್ಲ ಕಳ್ಕೊಂಡಿದ್ರಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಇದ್ರೆ ನಾಟಕ ಮಾಡ್ತೀರಿ, ರೀಲ್ ಮಾಡಿ ಅಲ್ಲ. ನಾಗೇಂದ್ರನಂತ ಭ್ರಷ್ಟ ನನ್ನ ಮಂತ್ರಿ ಮಾಡಿದೆ ನನ್ನ ಸರ್ಕಾರ, ನನ್ನ ಪಾರ್ಟಿ ಅಂತಕ್ಕಂಥ ರೀಲ್ ಮಾಡಿ. ಇದೆಲ್ಲ ಯಾಕೆ ರೀಲ್ ಮಾಡಲ್ಲ? ಇಲ್ಲಿರ್ತಕ್ಕಂಥ ಅಮಲ್ಗಳು, ಇಲ್ಲಿರ್ತಕ್ಕಂಥ ಖಾಲಿಗಳು ಯಾಕೆ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಲ್ಲ ನೀವು? ಹಾಗಾಗಿ ಈ ಪ್ರತಿಭಟನೆ ಸಭೆ ಏನಕ್ಕೆ ಅಂತ ಹೇಳಿದ್ರೆ, ಸುಳ್ಳು ಡೋಂಗಿಯನ್ನು ಹೇಳ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ನಡೀತಕ್ಕಂಥ ಹೋರಾಟ ಇದು. ಈ ಹೋರಾಟ ಏನಕ್ಕೆ ಅಂತ ಹೇಳಿದ್ರೆ, ನಾಗೇಂದ್ರನಂತ ಭ್ರಷ್ಟನನ್ನು ಇಟ್ಕೊಂಡಿರ್ತಕ್ಕಂಥ ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಪ್ರತಿಭಟನಾ ಸಭೆ ಇದು. ಈ ಪ್ರತಿಭಟನಾ ಸಭೆ ಏನಕ್ಕೆ ಅಂತ ಹೇಳಿದ್ರೆ, ನಾಟಕ ಮಾಡ್ತಕ್ಕಂಥ, ಆ ನಾಟಕಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಪುತ್ತೂರಿನ ಕಾಂಗ್ರೆಸ್ಸಿಗರಿಗೆ ಧಿಕ್ಕಾರ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಪ್ರತಿಭಟನಾ ಸಭೆ ಇದು. ಈ ಪ್ರತಿಭಟನಾ ಸಭೆಯ ಮೂಲಕ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ನ ಅಧಿನಾಯಕರುಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲಿಯಿಂದ ಒಂದು ವೇಳೆ ನಾಗೇಂದ್ರ ಅಂತ ಭ್ರಷ್ಟನನ್ನು ಇಟ್ಟುಕೊಂಡು ಇನ್ನೂ ಸಹಕಾರ ಮಾಡ್ತೀರಿ ಅಂತ ಆದ್ರೆ, ಇಂಥ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತೀರಿ ಅಂತ ಆದ್ರೆ, ವಯೋಸಹಜವಾಗಿರ್ತಕ್ಕಂಥ ತೊಂದರೆಯಲ್ಲಿರ್ತಕ್ಕಂಥ ವೃದ್ಧರ ವೃದ್ಧಾಪ್ಯ ವೇತನವನ್ನು ಕಡಿತ ಮಾಡ್ತೀರಿ ಅಂತ ಆದ್ರೆ, 3 ವರ್ಷದಲ್ಲಿ 100 ಕೋಟಿ ದುಡ್ಡು ತರೋಕ್ಕೆ ಯೋಗ್ಯತೆ ಇಲ್ಲದವರು ಅಭಿವೃದ್ಧಿ ಹೆಸರಲ್ಲಿ ನಾಟಕ ಮಾಡ್ತೀರಿ ಅಂತ ಆದ್ರೆ, ಇದರ ವಿರುದ್ಧ ಧಿಕ್ಕಾರ ಇದೆ. ಇದರ ವಿರುದ್ಧ ಬಿಜೆಪಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನ ಭ್ರಷ್ಟ ಶಾಸಕರನ್ನ, ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ, ದೇಶದಲ್ಲಿ ಭ್ರಷ್ಟ ಆಗಿರ್ತಕ್ಕಂಥ ಮತಭ್ರಮಣೆಯಾಗಿರ್ತಕ್ಕಂಥ ಡೋಂಗಿ ಕಾಂಗ್ರೆಸ್ ಅನ್ನ ಕಿತ್ತು ಹಾಕುವವರೆಗೆ ಬಿಜೆಪಿ ವಿರಮಿಸುವುದಿಲ್ಲ. ಎಲ್ಲರೂ ಸೇರ್ಕೊಂಡು ನಿಮ್ಮ ಕುರೀತಿಗಳನ್ನ, ನಿಮ್ಮ ಕೆಟ್ಟದನ್ನ ಜಗಜ್ಜಾಹಿರು ಮಾಡೇ ಮಾಡ್ತೇವೆ. ಆ ಮೂಲಕ ಮತ್ತೊಮ್ಮೆ ಈ ರಾಜ್ಯದ ಜನರ ಬೆಂಬಲದೊಂದಿಗೆ ಬಿಜೆಪಿ ಸರ್ಕಾರವನ್ನ
ಮತ್ತೊಮ್ಮೆ ಕರ್ನಾಟಕದಲ್ಲಿ ತಂದು ನಿಮ್ಮ ಹಗರಣಗಳನ್ನ, ನಿಮ್ಮ ಕೆಟ್ಟ ನೀತಿಯನ್ನ ತಡೆ ಹಾಕ್ತಕ್ಕಂಥ ಕಾರ್ಯವನ್ನು ಬಿಜೆಪಿ ಮಾಡ್ತಾ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಪುತ್ತೂರು ನಗರ ಮತ್ತೆ ಗ್ರಾಮಾಂತರ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಪ್ರಮುಖರಿಗೆ, ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಜಿಲ್ಲೆಯ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.